ಮುಂದಿನ ಪದ್ಯ 19. ಅರುಸುಗಳಿಗಿಳಿದು ವೀರದ್ವಿಜ್ಜರಿಗೆ ಪರಮವೇದದ ಸಾರಿಯೋಗಿ ಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಂಥಳಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಈ ಪದ್ಯದ ಅರ್ಥವೇನೆಂದರೆ, ವಿರೋಚಿತ ಸನ್ನಿವೇಶಗಳನ್ನು ವರ್ಣಿಸುವ ಇದು ವೀರರಲ್ಲಿ ವೀರರಸವನ್ನು ಉಕ್ಕಿಸುತ್ತದೆ. ಬ್ರಾಹ್ಮಣರಿಗೆ ವೇದಗಳ ಸಾರವನ್ನು ತಿಳಿಸುತ್ತದೆ. ಯೋಗಿಗಳಿಗೆ ತತ್ವ ವಿಚಾರಗಳಲ್ಲಿ ಬುದ್ಧಿ ಕಂಡುಕೊಳ್ಳುವ ಗುಣ ಇದರಲ್ಲಿದೆ. ವಿರಹಗಳಿಗೆ ಶೃಂಗಾರ ಸನ್ನಿವೇಶಗಳು ವರ್ಣನೆಗಳು ಇದರಲ್ಲಿದೆ. ಇದು ವಿದ್ಯಾಪರಿಣಿತರಿಗೆ ಅಲಂಕಾರ ಶಾಸ್ತ್ರ. ಎಲ್ಲ ಕಾವ್ಯಗಳಿಗೆ ಗುರು ಎನ್ನಿಸಿಕೊಳ್ಳುವಂತೆ ಕುಮಾರವ್ಯಾಸ ಈ ಭಾರತವನ್ನು ರಚಿಸಿದ್ದಾನೆ. ಮುಂದಿನ ಪದ್ಯ 20. ಹೇಮಕರ ಶೃಂಗಾರ ಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಿಕೆಯ ಸೋಮ ಸೂರ್ಯಗ್ರಹಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಹು ದಿ ಮಹಾಭಾರತೊಳಂಗದಕ್ಷರವಗ ಕೇಳ್ದವರಿಗೆ. ಈ ಪದ್ಯದ ಅರ್ಥವೇನೆಂದರೆ, ಈ ಮಹಾಭಾರತದಲ್ಲಿ ಒಂದಕ್ಷರವನ್ನು ಕೇಳಿದವರಿಗೆ ಗೊರಸು ಕೊಡಗಳನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಿದ 1000 ಕಪಿಲೆಗಳನ್ನು ಸೂರ್ಯ ಚಂದ್ರಗ್ರಹಣಗಳ ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಶ್ರೀ ಮುಕುಂದನಿಗೆ ಅರ್ಪಿತವಾಗಲಿ, ಅಂದರೆ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ನುಡಿದು 100 ಜನ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಬರುವ ಫಲ ಉಂಟಾಗುವುದು. ಅಂದರೆ ಇಲ್ಲಿ ಕುಮಾರವ್ಯಾಸರು ನಾವು ಯಾವಾಗಲೂ ಪೂಜೆಯ ನಂತರ ಕೃಷ್ಣಾರ್ಪಣಮಸ್ತು ನಾವು ಹೇಳಿದರೆ ನಮಗೆ 1000 ಜನ್ಮಗಳ ಪುಣ್ಯ ನಮಗೆ ಸಿಗುತ್ತದೆ ಎಂದು ಕುಮಾರವ್ಯಾಸರು ತುಂಬ ಅದ್ಭುತವಾಗಿ ವಿಮರ್ಶಿಸಿದ್ದಾರೆ. ಮುಂದಿನ ಪದ್ಯ 21. ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯರೋಗಿ ಹೇಳಿದರೆ ವಾರಣಾಸಿಯ ಹಳವ ನಿಂದಿಸಿ ನಕ್ಕುರೇನಹುದು ಭಾರತದ ಕಥಾ ಪ್ರಸಂಗವ ಕ್ರೂರ ಕ್ರಮಿಗಳೆತ್ತಬಲ್ಲರು ಘೋರ ರೌರವವನ್ನು ಕಡಗಿಸು ಕೇಳ್ದ ಸಜ್ಜನರ. ಈ ಪದ್ಯದ ಅರ್ಥವೇನೆಂದರೆ, ಕಳ್ಳನು ಚಂದ್ರನನ್ನು ನಿಂದಿಸಿದರೆ, ಹಾಲನ್ನು ಕ್ಷಯರೋಗಿ ಬೇಡವೆಂದರೆ, ಕಾಶಿಯನ್ನು ಹೆಳವನ್ನು ನಿಂದಿಸಿ ಅಪಹಾಸ್ಯ ಮಾಡಿದರೆ ಏನಾಗುತ್ತೆ? ಮಹಾಭಾರತದ ಕಥನ ಪ್ರಸಂಗವನ್ನು ಕ್ರೂರ ಕರ್ಮಿಗಳು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಈ ಕಥೆಯನ್ನು ಕೇಳಿದರಿಗೆ ಸಜ್ಜನರ ಘೋರ ನರಕಗಳು ಇಲ್ಲವಾಗುತ್ತದೆ. ಅಂದರೆ ಈ ಕಥೆಯನ್ನು ಕೇಳಿ ಯಾರು ಪಾಪ ಕರ್ಮಗಳನ್ನು ಮಾಡುತ್ತಾರೋ, ಈ ಕಥೆಯನ್ನು ಕುಮಾರವ್ಯಾಸರು ಬರೆದಂತಹ ಕಥೆಯನ್ನು ಕೇಳಿದರೆ ಎಲ್ಲ ಪಾಪ ಕರ್ಮಗಳು ನಿವಾರಣೆಯಾಗುತ್ತದೆ ಎಂದು ಈ ಪದ್ಯದಲ್ಲಿ ಹೇಳಿದ್ದಾರೆ. ವೇದ ಪುರುಷನ ಸುತನ ಸಹೋದರನ ಮೊಮ್ಮಗನ ಮಗನ ತ ಸಹೋದರಿಯ ಮಾತುಳನ ಮಾವನ ತುಳನ ಭುಜಬಲದಿ ಖಾದಿ ಗೆಳದಿವನ್ನನ್ನವೇ ಅಯ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರುತಿ ಸಲಹು ಗದುಗಿನ ವೀರನಾರಾಯಣನ. ಈ ಪದ್ಯದ ಅರ್ಥವೇನೆಂದರೆ, ವೇದ ಪುರುಷನಾದ ನಾರಾಯಣನ ಮಗನಾದ ಬ್ರಹ್ಮನ ಅವನ ಮಗ ವಸಿಷ್ಠನ, ಅವನ ಸಹೋದರನಾದ ನಾರದನ ಅವನ ಅಣ್ಣ ಮರೀಚಿಕೆ, ಅವನ ಮಗನಾದ ಕಶ್ಯಪನ ಅವನ ಮಗನ ಇಂದ್ರನ, ಅವನ ಮಗ ಅರ್ಜುನನ, ಅವನ ಹೆಂಡತಿ ಸುಭದ್ರೆಯ, ಅವಳ ಸೋದರ ಮಾವ ಕಂಸನ, ಅವನ ಹೆಣ್ಣು ಕೊಟ್ಟ ಮಾವನಾದ ಜರಾಸಂಧನೊಡನೆ ಅತ್ಯಂತ ಶೌರ್ಯದಿಂದ ಕಾದಾಡಿ ವಿಜಯಿಯಾದ ಭೀಮಸೇನನ, ಅವನ ಅಣ್ಣನಾದ ಧರ್ಮರಾಜನ, ಅವನ ತಾಯಿಯ ಕುಂತಿಯ, ಅವಳ ನಾದನಿಯ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಅನಾದಿ ಮೂರ್ತಿಯಾದ ಗದಗಿನ ವೀರನಾರಾಯಣನೇ ನಮ್ಮನ್ನೆಲ್ಲ ಕಾಪಾಡು. ಎಂತಹ ಒಂದು ಅದ್ಭುತವಾದ ವರ್ಣನೆ ಈ ಕುಮಾರವ್ಯಾಸರು ಇಂತಹ ಪದ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆಂದರೆ ಅದು ನಮ್ಮ ಪುಣ್ಯ. ಈಗ 2ನೆಯ ಸಂಧಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರಾಯ ಜನಮ ಜೇಯಗೆ ವೈಶಂಪಾಯನನು ಹೇಳಿದನು, ಮುನಿದ್ವೈಪಾಯನ ಭರ್ಭವನಿಸಿದ ಭಾರತ ವರಕಥಾಮೃತವ. ಈ ಪದ್ಯದ ಸೂಚನೆ ಏನೆಂದರೆ,
ವ್ಯಾಸರು ವಿವರವಾಗಿ ವರ್ಣಿಸಿದ ಮಹಾಭಾರತದ ಶ್ರೇಷ್ಠ ಕಥಾಮೃತವನ್ನು ಜನಮೆಜೇಯ ಮಹಾರಾಜನಿಗೆ ವೈಶಂಪಾಯನನು ಹೇಳಿದನು. ದ್ವೈಪಾಯನ ಅಭಿವರ್ಣಿಸಿದ ಎಂಬ ರೂಪವನ್ನು ದ್ವೈಪಾಯನ ಅಭಿವರ್ಣಿಸದೆ ಎನ್ನುವುದಕ್ಕೆ ಬದಲಾಗಿ ಒಂದು ಪಾತ್ರ ಕಡಿಮೆ ಎನ್ನುವ ದೃಷ್ಟಿಯಿಂದ ಇರಿಸಿಕೊಳ್ಳಬಹುದು. ಇದರ ಅರ್ಥವೇನೆಂದರೆ ದ್ವೈಪಾಯನ ವ್ಯಾಸ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಜನಿಸಿದವರು ಎಂದು ಇದರ ಅರ್ಥ. ಮುಂದಿನ ಪದ್ಯ. ಸೂತನೈ ತಂದನೋ ಜಗದ್ವಿಖ್ಯಾತ ಶೌನಕ ಮುಖ್ಯ ಮುನಿ ಸಂಘಾತ ಪಾವನ ನೈಮಿಷಾರಣ್ಯ ಕವರಾಶ್ರಮಕ್ಕೆ ಆತನನು ಕಂಡದು ತಪಸ್ವಿ ವ್ರತ ಕುಶಲಕ್ಷೇಮ ಮಧುರ ಪ್ರೀತಿ ವಚನಾಮೃತದಿ ಸಂಭವಾನಯ ಮಾಡಿದರು. ಈ ಪದ್ಯದ ಅರ್ಥವೇನೆಂದರೆ ಜಗದ್ವಿಖ್ಯಾತರಾದ ಶೌನಕರೇ ಮೊದಲಾದ ಮುನಿಗಳ ಸಮೂಹ ಇರುವ ಪವಿತ್ರವಾದ ನೈಮಿಷಾರಣ್ಯದ ಶ್ರೇಷ್ಠವಾದ ಆಶ್ರಮಕ್ಕೆ ಸೂತ ಪುರಾಣಿಕನು ಆಗಮನಿಸಿದನು. ಆತನನ್ನು ತಪಸ್ವಿಗಳು ಕಂಡು ಮಧುರ ಪ್ರೀತಿ ವಚನಾಮೃತದಿಂದ ಕುಶಲಕ್ಷೇಮವನ್ನು ವಿಚಾರಿಸಿ ಗೌರವಿಸಿದರು. ಮುಂದಿನ ಪದ್ಯ. ಪರಮ ಪೌರಾಣಿಕ ಶಿರೋಮಣಿ ಬರುವಿತ್ತೆಂದನಾಯ್ತು ಕೌತುಕ ವರ ಕಥಾ ಪೀಯೂಷ ಸಾರ ವಿಶೇಷವೇನುಂಟು ಚರಿತ ತಥಾಶ್ರಮಣ ತಪೋ ನಿಷ್ಠರಿಗೆ ವಿಶ್ರಮ ವೈಭವವಾದೃಶ ದರುಶನವು ನಮಗೆಂದು ನುಡಿದರು ರೋಮ ಮಹರ್ಷಣೀಯ. ಈ ಪದ್ಯದ ಅರ್ಥವೇನೆಂದರೆ ಪುರಾಣಿಕ ಶಿರೋಭೂಷಣರೆನಿಸಿದ ಶ್ರೇಷ್ಠರೇ, ನಿಮ್ಮ ಬರುವು ಎಲ್ಲಿಂದಾಯಿತು? ಶ್ರೇಷ್ಠ ವಿಶೇಷ ಕಥಾಮೃತ ಸಾರ ಯಾವುದಾದರೂ ಇದೆಯೇ? ನಿಮ್ಮಂಥವರ ದರ್ಶನವು ನಿಮ್ಮಂಥವರ ದರ್ಶನವು ವಾನಪ್ರಸ್ಥಾಶ್ರಮದಲ್ಲಿ ತಪೋನಿಷ್ಠರಾಗಿರುವ ನಿಮಗೆ ನೆಮ್ಮದಿಯ ನೆಲೆಯಾಗಿದೆ ಎಂದು ರೋಮ ಮಹರ್ಷಿಯನ್ನು ಅಂದರೆ ಸೂತ ಪುರಾಣಿಕರನ್ನು ಕುರಿತು ಶೌನಕಾದಿ ಮುನಿಗಳು ಇಲ್ಲಿ ನುಡಿದರು. ವಂದಿಸಿದೆನೈ ವರತೋಪಪತನ ವೃಂದ ಚಿತ್ತೈಸುವುದು ತಾನೇ ನೆಂದು ನುಡಿವನು ಕೌತಕ ಕಾಮೃತ ಥರಸವ ಕಡಗಡಲ ಹಿಂದೆ ಕೇಳಿದುದೆಲ್ಲ ಹೇಳಿದ್ದು ಮುಂದೆ ಹೊಸತಿದ್ದು ನಿಗಮ ಶತವಿಧ ಅಂದರೊಳಗೆ ನೆಹು ಬಾರದೆಂದು ಸೂತ ಕೈ ಮುಗಿದನು. ಈ ಪದ್ಯದ ಅರ್ಥವೇನೆಂದರೆ ಈಗ ಸೂತ ಪುರಾಣಿಕರು ಕೈ ಮುಗಿದು ನಮಸ್ಕರಿಸಿ ಋಷಿಗಳು ಗಮನವಿಟ್ಟು ಕೇಳುವುದು ಕುತೂಹಲದ ಕಥೆಯ ಅಮೃತಸದ ಮಹಾಸಾಗರದ ಬಗ್ಗೆ ಏನೆಂದು ಹೇಳಲಿ? ಮುಂದೆ ಹೇಳುತ್ತಿರುವುದು ಹಿಂದೆ ಕೇಳಿದ್ದಲ್ಲ, ಹೊಸತಿದು 100 ವೇದಗಳ ಇದರ ಸಮಕ್ಕೆ ಭಾರವು ಎಂದು ಹೇಳಿದರು.